ಆದ್ಯ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಚನ್ನಗಿರಿಯ ಇನ್ಸ್ಪೈರ್ ಅಕಾಡೆಮಿ ವತಿಯಿಂದ 2026ರ ಹೆಜ್ಜೆ ಎಂಬ ವಿನೂತನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ಸ್ವಾಗತ ಸಮಾರಂಭದ ಕಾರ್ಯಕ್ರಮವನ್ನು ಚನ್ನಗಿರಿಯ ವಿಧಾನಸಭಾದ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ವಿ ಶಿವಗಂಗಾ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ KP ಗಿರೀಶ್ ಅವರು, ಹಾಗೆಯೇ ಕಾಲೇಜಿನ ಪ್ರಾಚಾರ್ಯರಾದಂತಹ ಅಲೇಶ್, ಹಾಗೆಯೇ ಕಾರ್ಯದರ್ಶಿಯಾದಂತಹ ಗಿರೀಶ್ ಅವರು ಹಾಜರಿದ್ದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಮಾಡಿದರು, ಹಾಗೆಯೇ ಸಾಂಸ್ಕೃತಿಕ ಕಲಾ ಚಟುವಟಿಕೆಗಳನ್ನು ಸಹ ನಡೆಸಿದರು. ಈ ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲಿ ಉತ್ತಮವಾಗಿ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಬಾರಿ ಇನ್ಸ್ಪೈರ್ ಅಕಾಡೆಮಿ ಉತ್ತಮ ಸಾಧನೆಯನ್ನು ಮಾಡಿರುವುದಾಗಿ ಸಹ ಸಂಸ್ಥೆಯ ಅಧ್ಯಕ್ಷರಾದಂತಹ ಗಿರೀಶ್ ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕ ವೃಂದದವರು ಸಹ ಹಾಜರಿದ್ದರು. ವರದಿ ಗಿರೀಶ್ ಅವರು ಗೊತ್ತಿದ್ದು 10 ಕಾರ್ಯಕ್ರಮ ಇಟ್ಟಿದೆ. ತಡವಾಗಿ ಬಂದಿದ್ದಕ್ಕೆ ನನ್ನ ಮೇಲೆ ಬೇಜಾರಾಗದ್ರೆ ಗಿರೀಶ್ ಅವ್ರಿಗೆ ಬೇಜಾರ. ಯಾಕೆಂದ್ರೆ ನನ್ನ ಟೈಮಿಂಗ್ಸ್ ಅಂತ ನಿಮ್ಮೆಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಹೇಗೆ ದಿನ ಜೊತೆಗೆ ಅಂತ. ಆದ ಕಾರಣ ಇವತ್ತೇನು ಒಂದು ಉತ್ತಮವಾದ ಕಾರ್ಯಕ್ರಮ PU ಕಾಲೇಜ್ ಮಾಡಬೇಕು ಅಂತ ಇಲ್ಲಿ ಹಣ ಅಂತೇಳಿ ಅಂತ ಮಾತಾಡೋ ಸಂದರ್ಭದಲ್ಲಿ ನಾನು ಬಹಳಷ್ಟು ಶಿಕ್ಷಣ ಪ್ರೇರಿತ ಅವೆಲ್ಲ ನೋಡಿದ್ದೀನಿ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ 3 ವರ್ಷ ಆಯಿತು. ನಿಮ್ಮೆಲ್ಲರ ಪ್ರೀತಿಯಿಂದ ಶಾಸಕನಾಗಿ 3 ವರ್ಷ ಆಯಿತು. 3 ವರ್ಷದಲ್ಲಿ ಸುಮಾರು ಶಾಲೆಗೋಸ್ಕರ ಅತಿ ಹೆಚ್ಚು ಒತ್ತು ಕೊಟ್ಟು ಈಗಾಗಲೇ ಸುಮಾರು 180 ರೂಮ್ನ ಸರ್ಕಾರಿ ಶಾಲೆಗಳನ್ನು ಕಟ್ಟಿಸಿದ್ವಿ. ಯಾಕಪ್ಪ ಹೇಳ್ತೀನಿ ಅಂದರೆ, ನಾವೆಲ್ಲ ರಸ್ತೆ ಮೇಲೆ ಅಡ್ಡಾಡ್ತೀವಿ, ರಸ್ತೆ ಅಷ್ಟೇ ನೋಡ್ತೀರಿ, ಶಾಲಾ ಮಕ್ಕಳು ಕೊಠಡಿಗಳನ್ನ ತಾವ್ಯಾರು ನೋಡಿರೋದು. ಶಾಲಾ ಮಕ್ಕಳು ಕೊಠಡಿ ಬಹಳ ಹೀನಾಯ ಪರಿಸ್ಥಿತಿ ಇತ್ತು. ಸುಮಾರು 180 ರೂಮ್ ಇತಿಹಾಸದಲ್ಲಿ ಚೆಕ್ ಮಾಡ್ಕೊಂಬರಿ. ನಾನು ಏನು ಹೇಳೋದು ಬೇಡ, ಪತ್ರಿಕೆಲ್ಲ ಇಲ್ಲೇ ಚೆಕ್ ಮಾಡಿ. ನಾನು 3 ವರ್ಷಕ್ಕೆ ಎಷ್ಟು ಕೊಡ್ತೀನಿ, ಹಿಂದಿದ್ದಂತ ಯಾರೇ ಶಾಸಕರು ಇರಲಿ ಅವ್ರು 5-5 ವರ್ಷ ರೂಮ್ಗಳು ಎಷ್ಟು ಕೊಟ್ಟಿದ್ದಾರೆ. ಯಾಕಿದ್ರೆ ಅತಿ ಒತ್ತು ಹೇಳ್ತೀನಿ ಅಂದರೆ, ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ಕೊಡೋದ್ರಲ್ಲಿ ನಾನು ಮೊದಲಿಗ. ಅದೇ ರೀತಿ ರಾತ್ರಿ ಸಂಜೆ SSLC ಮಕ್ಕಳಿಗೆ, ಯಾರಾದ್ರೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಚನ್ನಗಿರಿಯಲ್ಲಿ ಓದಿರೋದು ಗೊತ್ತಿರ್ತದೆ. SSLC ಮಕ್ಕಳಿಗೆ ಸಂಜೆ ಶಾಲೆಯನ್ನು ನಾನು ಶಾಸಕರ ಮೇಲೆ ಪ್ರಾರಂಭ ಮಾಡಿ, ನಮ್ಮ ಸರ್ಕಾರಿ ಶಾಲೆನೇ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಥಮ ರಿಸಲ್ಟ್ನಲ್ಲಿ ನಮ್ಮ 7 ವಿಧಾನಸಭಾ ಕ್ಷೇತ್ರ ಬರುತ್ತೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಫಲಿತಾಂಶ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆ ತರ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ನಾನು ಎಜುಕೇಷನ್ನ ಎಷ್ಟು ಪ್ರೀತಿಸ್ತೀನಿ, ಇಷ್ಟಪಡ್ತೀನಿ ಅನ್ನೋ ನನಗೆ ಗೊತ್ತಾಗಲಿಲ್ಲ ಒಂದು ಉದ್ದೇಶದಿಂದ ಹೇಳ್ತೀನಿ. ಗಿರೀಶ್ ಅವರು ನನ್ನ ಹತ್ರ PU ಕಾಲೇಜ್ ಮಾಡ್ತೀನಿ ಅಂದರು. ನಾನು ಆಶ್ಚರ್ಯಪಟ್ಟೆ. ಯಾಕಪ್ಪ ಅಂದರೆ, ನಾನು ಶಿಕ್ಷಣ ಸಂಸ್ಥೆ ಕಟ್ಟಬೇಕು, ಬಡ ಮಕ್ಕಳಿಗೆ ಓದೋಕ್ಕೆ ಅನುಕೂಲ ಮಾಡಬೇಕು ಅನ್ನೋದು ಬಹಳ ದಿನಗಳ ಕನಸು. ಇಲ್ಲಿವರೆಗೂ ಪ್ರಾರಂಭ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಕಾರಣ ಏನಪ್ಪ ಅಂದರೆ, ಶಾಲೆ ಕಟ್ಟ ದೊಡ್ಡದಲ್ಲ, ಶಾಲೆ ಕಟ್ಟಿದ ಮೇಲೆ ಟೀಚರ್ಸ್ ಪಾಠ ಮಾಡೋ ಟೀಚರ್ಸ್ ತರೋದು ದೊಡ್ಡದಲ್ಲ, ನಿಮ್ಮನ್ನು ಅಡ್ಮಿಷನ್ಸ್ ತರೋದು ದೊಡ್ಡದಲ್ಲ. ಎಲ್ಲವನ್ನೂ ತರೋಂಥ ಒಂದು ವ್ಯವಸ್ಥೆಗಳು ಈಗೆಲ್ಲ ಇದೆ. ಅಡ್ಮಿಷನ್ಸು ತರ್ಬೋದು, ಲೆಕ್ಚರ್ಸ್ಗೂ ತರ್ಬೋದು, ಬಿಲ್ಡಿಂಗು ಬರ್ಬೋದು. ಆದರೆ ನಿಮ್ಮೆಲ್ಲರೂ ತಂದ ಮೇಲೆ ನಿಮ್ಮನ್ನು ರಿಸಲ್ಟ್ ಮಾಡ್ಬೇಕಲ್ಲ, ಅದು ಕೊಡೋದು ಬಹಳ ದೊಡ್ಡ ಕೆಲಸ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ನಾನು ಮಕ್ಕಳನ್ನ ಒಂದು ಡ್ರೀಮ್ ಇದೆ, ತಂದೆ ತಾಯಿಗಳು ನಿಜವೂ ಖುಷಿ ಆಗ್ತದೆ. ಎಲ್ಲ ಪೋಷಕರು ಬಹಳಷ್ಟು ಜನ ಬಹಳಷ್ಟು ನಮ್ಮ ಸರ್ಕಾರಿ ಕಾರ್ಯಕ್ರಮ ಆನ್ಯುವಲ್ ಡೇಗಳು, ಇಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹೋದರೆ ಪೇರೆಂಟ್ಗಳ ಬರೋದು ಕಡಿಮೆ, ಬರೀ ಸ್ಟೂಡೆಂಟ್ಸೇ ಕೆಲಸ ಅಂತ ವ್ಯವಸ್ಥೆ ನಾನು ನೋಡಿದ್ರೆ. ಇವಾಗ ಪೇರೆಂಟ್ಗಳು ಬಂದಿದ್ದೀರ, ನಿಜವಾಗ್ಲೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಈ ಸಂದರ್ಭದಲ್ಲಿ. ಯಾಕೆ ಹೇಳ್ತೀನಿ ಅಂದರೆ, ಕಾಳಜಿ ಮಕ್ಕಳ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ನಾವು ಬರೀ ಮಕ್ಕಳನ್ನ ದುಡಿದೆ, ಅಡಿಕೆ ರೇಟ್ ಇದೆ ಮಾಡಿದೆ, ಊರಿಗೆ ಕಳಿಸಿದೆ, ರಿಸಲ್ಟ್ ಕಳಿಸಿದೆ, ಬೈಕ್ ಕೊಟ್ಟೆ, ಕಾರ್ ಕೊಟ್ಟೆ ಅಂದರೆ ನಮ್ಮ ಮಕ್ಕಳ ಜೀವನ ಕಟ್ಟಕ್ಕಾಗಲ್ಲ. ಮಕ್ಕಳು ಬೆನ್ನಿಗೆ ಬೆನ್ನು ಬಿದ್ದು ಅವರ ಈ ಅಮೂಲ್ಯವಾದಂಥ ವರ್ಷ ಇದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಈ ಅಮೂಲ್ಯ ವರ್ಷದಲ್ಲಿ ಅವರ ಜೊತೆಗೆ ಸ್ನೇಹಿತರಾಗಿ ನಿಂತು ಅವರ 2 ವರ್ಷದ ಈ ಶ್ರಮನ ಫಲಿಸ್ಬೇಕಪ್ಪ. ನೀವೇನು ಕಷ್ಟಪಟ್ಟು ನನ್ನ ಮಕ್ಕಳು ಏನೇನು ಆಗಬೇಕು, ಕೆಲವರು ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತೀರಿ, ಕೆಲವರು ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರ್ತೀರಿ, ಆಡಿದ್ದು CA ಮಾಡಿಸ್ಬೇಕು, ಏನೇನೋ ಕನ್ಸ್ಕೊಂಡಿರ್ತೀರಿ. ನನ್ನ ಮಕ್ಕಳು ಹಂಗಾಗಬೇಕು, ಹಿಂಗಾಗಬೇಕು. ನಾವು ಬರೀ ಕನ್ಸ್ಕೊಂಡು ಮನೆ ಕೂತು ಅವ್ರು ಕೇಳಿ ಕೊಟ್ಟೆ ಎಲ್ಲ ಅದು ಈಡೇರಲ್ಲ.
ನಂಬಿಕೆ ಹೆಚ್ಚು ಇಟ್ಟು ಅವ್ರು ಹಿಂದೆ ಇದ್ರೆ ಮಾತ್ರ ನೀವು ಕನಸಾಗ್ತದೆ. ಇಲ್ಲ ಅಂದ್ರೆ ನೀವು ಕೊಟ್ಟಂತ ಫೀಸು ವೇಸ್ಟು, ನೀವು ಕೊಟ್ಟಂತ ಬೈಕು ವೇಸ್ಟು. ನೀವು ಅಂಶರಾಗಿ ಕಾಲೇಜಿಗೆ ಸೇರಿಸಿದೆ, ಸ್ಕೂಲಿಗೆ ಸೇರಿಸಿದೆ, ಆ ಸ್ಕೂಲಲ್ಲಿ 100 ರಿಸಲ್ಟ್ ಬಂದಿತ್ತು ಅಂದ್ರೆ ಓನ್ಲಿ ಟೀಚರ್ಸು ಅಥವಾ ನೀವು ಭಾಷೆ ಮಾಡಕ್ ಬಂದು ನನ್ನಿಂದ ಆಗಲ್ಲ. ನೀವು ಪೋಷಿಸಿದ್ರೆ ವೆರಿ ಇಂಪಾರ್ಟೆಂಟ್ ಅನ್ನೋದು ನಾನು ಬಹಳ ಒತ್ತಿ ಹೇಳ್ತೀನಿ. ಆ ನಿಟ್ಟಿನಲ್ಲಿ ನೀವೆಲ್ಲ ಬಂದಿದ್ದೀವಿ, ಅದು ನಿಜವೂ ಖುಷಿ ಆಗ್ತದೆ. ಏನ್ ಮಾಡ್ತಾರೆ ಮಕ್ಕಳನ್ನ, ನಾನೇ ಇರ್ಬೋದು, ಇನ್ನೊಬ್ರು ಇರ್ಬೋದು, ಬೇರೆ ಬಗ್ಗೆ ನಾನೇ ನನ್ನ ಮಗ ಬೆಂಗಳೂರು ಹೋಗ್ಬೇಕು ಸೇರಿಸ್ತೀನಿ, ಕಾರ್ ಬೇಕು ಅಂದ್ರೂ ಕೊಡಿಸ್ತೀನಿ, ಫೋನ್ ಪೇ ಮಾಡ್ಕೊಡು ಅಂದ್ರೂ ಮಾಡ್ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಯಾರು ಮಕ್ಕಳನ್ನ ಬೆನ್ನ ನೋಡಲಿಲ್ಲ ಅಂದ್ರೆ ಆ ಫೋನ್ ಪೇ ಗೊತ್ತಿರುವಂಥ ಪೋಷಕರು ನನ್ನನ್ನು ಮೆಚ್ಚಿ ಆಲೇ ಸರ್ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತೇಳಿ ಅಡ್ಮಿಷನ್ ಮಾಡಿಸಿದಿರಿ. ಏನು ಮಾತು ಕೊಟ್ಟಿದ್ದೀನೋ ಆ ಮಾತಿಗೆ ತಕ್ಕಂತೆ ಚಾಚೂಬದ್ಧವಾಗಿ ಕೆಲಸವನ್ನು ಮಾಡೇ ಮಾಡ್ತೀನಿ ಅಂತ ಹೇಳೋದ್ರ ಮುಖಾಂತರ ಸೊ ಇನ್ಸ್ಪೈರ್ ಅಕಾಡೆಮಿ ಕೂಡ 2025 ಮಾರ್ಚ್ 10/3/2025ಕ್ಕೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಕಾಲೇಜು ಪ್ರಾರಂಭ ಆಗ್ತದೆ. ಮೊದಲನೇದಾಗಿ ಸೊ ಈ ಇನ್ಸ್ಪೈರ್ ಅಕಾಡೆಮಿಗೆ ಅಡ್ಮಿಷನ್ ಆದರೆ ಯಾರಪ್ಪ ಅಂದರೆ ತ್ರಿಷಾ ಹಳ್ಳಿಕಟ್ಟೆ ಸ್ಟೂಡೆಂಟ್ಸ್, ಅವರ ಅಪ್ಪಾಜಿ ಲಿಂಗರಾಜ್ ಸರ್ ಅಂತೇಳಿ ಪೋಸ್ಟ್ ಮಾಸ್ಟ್ರು, ಅವರು ನಮ್ಮನ್ನು ನಂಬಿ ಮೊದಲನೇದಾಗಿ ಆ ಸ್ಟೂಡೆಂಟ್ಸನ್ನು ಅಡ್ಮಿಷನ್ ಮಾಡ್ತಾ ಹೋಗ್ತಾರೆ. ನಂತರ ಬೇರೆ ಬೇರೆ ಕಾಲೇಜಿಂದಲೂ ಕೂಡ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಹೋಗ್ತಾರೆ. ಆ 1ರಿಂದ ಕಮೆಂಟ್ಸ್ ಆಗಿದ್ದು ಟೋಟಲ್ 15 ವಿದ್ಯಾರ್ಥಿಗಳು ಆಗ್ತಾ ಹೋಗುತ್ತೆ ಸೆಕೆಂಡ್ PUC ಸೈನ್ಸ್ಗೆ.